ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಭಾನುವಾರ. ಇನ್ನು ಟೈಮ್ ಬಂದು ಆಗಲೇ 1:30 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ತುಂಬ ದಿನ ಆಯಿತು ವಿಡಿಯೋನೇ ಮಾಡಿಲ್ಲ ನಾನು. ಅದಕ್ಕೂ ರೀಸನ್ ಇದೆ. ಮತ್ತು ಮುಂದಿನ ವೀಡಿಯೋಸ್ಗಳಲ್ಲೆಲ್ಲ ಗೊತ್ತಾಗುತ್ತೆ ಏನಂತ ಹೇಳಿಬಿಟ್ಟು ಸದ್ಯಕ್ಕೆ ಇವಾಗ ಏನು ಹೇಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಇನ್ನು ವ್ಲಾಗ್ ಕೂಡ ತುಂಬ ಗ್ಯಾಪ್ ಆಗಿಬಿಡ್ತು. ಇನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಸ್ವಲ್ಪ ಬೇಜಾರು ಮನಸ್ಸಿಗೆ. ಅದಕ್ಕೆ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಏನಂತ ಹೇಳಿದ್ರೆ ಮುಂದೆ ವ್ಲಾಗ್ ಮಾಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ ಏನಿರ್ಬೋದು ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಇವತ್ತು ಬಂದುಬಿಟ್ಟು ಇನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋದಕ್ಕೂ ಕಾರಣ ಬಂದು ಇನ್ನು ನಮ್ಮ ತಂಗಿಯವ್ರು ಬಂದಿದ್ದರು, ರೋಜಾ ಅವರು. ಇನ್ನು ಅದಕ್ಕೋಸ್ಕರ ಮಾಡೋಣ ಬಿಡು ಸ್ವಲ್ಪ ಅಂತ ಹೇಳ್ಬಿಟ್ಟು ಇನ್ನು ಅವ್ರು ಬಂದಿದ್ರಲ್ವ, ನನಗೂ ಕೂಡ ಒಂದು ಸ್ವಲ್ಪ ಖುಷಿ ಆಯಿತು, ಬಂದಿದ್ದಾರೆ ಮಕ್ಕಳು ಕೂಡ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಇನ್ನು ಮಕ್ಕಳು ಕೂಡ ರಜೆ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ಬಂದಿದ್ದರು ಸಹನಾ, ಪಾಲಯ್ಯ ಅವರೆಲ್ಲ ಕೂಡ. ಇನ್ನು ಅವ್ರು ಬಂದ ತಕ್ಷಣ ಸ್ವಲ್ಪ ಕಾಫಿ ಮಾಡ್ತಾಯಿದ್ದೀನಿ ಸ್ಟ್ರಾಂಗಾಗಿ. ತುಂಬ ದಿನ ಆಯಿತು ಕಾಫಿ ಮಾಡಿಬಿಟ್ಟು, ಬರೀ ಯಾವಾಗಲೂ ಟೀನೇ ಮಾಡ್ತಾಯಿದ್ವಿ. ಇನ್ನು ಇವತ್ತು ನಮ್ಮ ರೋಜಾ ಇದ್ಬಿಟ್ಟು ಅಕ್ಕ ಕಾಫಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಲು. ಅದಕ್ಕೆ ಇನ್ನು ಕಾಫಿ ಪೌಡರ್ ಕೂಡ ಇತ್ತು ಮನೆಯಲ್ಲಿ, ಚಿಕ್ಕಮ್ಮರ ಮನೇಲಿ ₹2 ಒಂದು 3 ಪಾಕೆಟ್ ತೊಗೊಂಡ್ಬಿಟ್ಟು ಇನ್ನು ಎಲ್ಲರೂ ಕೂಡ ಕಾಫಿ ಮಾಡಿಕೊಂಡು ಇನ್ನು ಸ್ಟ್ರಾಂಗಾಗಿ ಕುಡಿದ್ವಿ. ಇನ್ನು ಕುಡಿದು ಚಿಕ್ಕಮ್ಮನ ಹತ್ರ ಬಂದೆ. ಚಿಕ್ಕಮ್ಮರು ಬಂದುಬಿಟ್ಟು ಇವಾಗ ಹುಣ್ಸೆಹಣ್ಣು ಕುಟ್ಟೋದಕ್ಕೆ ಹೋಗ್ತಾ ಇದ್ದಾರೆ, ಇಲ್ಲೇ ನಮ್ಮ ಅತ್ತೆಯರ ಮನೆ ಹತ್ರನೇ. ಸಹನ ಕೂಡ ಅವಾಗ ತಾನೇ ಬಂದಿದ್ಲು, ಅವಳು ಕೂಡ ಅವ್ರ ಅಜ್ಜಿಗೆ ಹೆಲ್ಪ್ ಮಾಡೋದಕ್ಕೆ ಇನ್ನು ಬಂದ ತಕ್ಷಣವೇ ಹುಣ್ಸೆಹಣ್ಣು ಕುಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇನ್ನು ಸೀಸನ್ ಈಗ ತುಂಬ ಸೀಸನ್ನು. ಇನ್ನು ನಮ್ಮ ಅಣ್ಣರು ಕೂಡ ಸಖತ್ತಾಗಿ ಹುಣ್ಸೆ ಮರಗಳೆಲ್ಲ ತೊಗೊಂಡು ಹುಣ್ಸೆಹಣ್ಣೆಲ್ಲ ಬಡಿಸ್ತಾ ಇರ್ತಾರೆ. ಈ ವರ್ಷ ಅಷ್ಟೇ. ಈ ವರ್ಷನೇ ಇನ್ನು ಕಮ್ಮಿ. ಇನ್ನು ಜಾಗ ಬೇರೆ ಇಲ್ಲ ನಮ್ಮ ಅತ್ತೆರ ಮನೆ ಹತ್ರ. ಇವಾಗ ಮನೆಯೆಲ್ಲ ಲೋನ್ ಬಂದಿದೆ ಅಲ್ವಾ, ಅದಕ್ಕೆಲ್ಲ ಬೇಸ್ಮೆಂಟ್ ಎಲ್ಲ ಹಾಕ್ಬಿಟ್ಟು ಜಾಗನೇ ಇಲ್ಲ. ಎಲ್ಲರೂ ಕೂಡ ಒಂದು ಹತ್ರ ಕೂತ್ಕೊಂಡು ಹುಣ್ಸೆಹಣ್ಣು ಬಡಿಯೋದಕ್ಕೆ. ಅದಕ್ಕೆ ಆ ಕಡೆ ಸ್ವಲ್ಪ ಜನ, ಈ ಕಡೆ ಸ್ವಲ್ಪ ಜನ ಕೂತ್ಕೊಂಡು ಹೆಂಗೋ ಸ್ವಲ್ಪ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿ ಕೂತ್ಕೊಂಡು ಹುಣ್ಸೆಹಣ್ಣು ಕುಟ್ತಾ ಇರ್ತಾರೆ. ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಇಲ್ಲಿ ಅತ್ತೆರ ಮನೆ ಹತ್ರನೇ ಹಾಕ್ಸ್ಕೊಂಡಿದ್ರು, ಇನ್ನೂ ಒಬ್ಬರೇ ಅಂತ ಹೇಳಿಬಿಟ್ಟು. ಸಖತ್ತು ಹುಣ್ಸೆಹಣ್ಣಿನ ವ್ಯಾಪಾರ ಈ ಕಡೆ ಸೈಡೆಲ್ಲ ಕೂಡ. ಹೆಂಗೋ ನಮಗೆ ಹುಣ್ಸೆಹಣ್ಣಂದು ಸ್ವಲ್ಪ ತೊಂದರೆ ಇರಲ್ಲ, ವರ್ಷಾನುಗಟ್ಟಲೆ ಮಾಡ್ಬೋದು. ಯಾಕೆಂದರೆ ನಮ್ಮ ಅತ್ತೆ ಅವರೆಲ್ಲ ತೊಗೊಂಡಿರ್ತಾರಲ್ವ, ಅವರು ಕೊಡ್ತಾರೆ ಸ್ವಲ್ಪ ಎಲ್ರಿಗೂ ಕೂಡ ಲಾಸ್ಟಲ್ಲಿ ಇಷ್ಟಿಷ್ಟು ಅಂತ ಮನೆಗೆ. ಹಾಗಾಗಿ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಲ್ಲಿ ಅತ್ತೆಯೂರಲ್ಲಂತೂ ಅಸಲು ಹುಣ್ಸೆಹಣ್ಣೇ ಇಲ್ಲ ಹೇಳಬೇಕಂದ್ರೆ. ಆ ಕಡೆ ಸೈಡ್ ಯಾರು ಕೂಡ ಹುಣ್ಸೆಹಣ್ಣು ವ್ಯಾಪಾರ ಜಾಸ್ತಿ ಮಾಡೋದಿಲ್ಲ, ಅಪರೂಪನೇ. ಇನ್ನು ಹೋಗ್ಬಿಟ್ಟು ಹುಣ್ಸೆ ಮರ ಹತ್ರ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಬರೋಣ ಅಂದರೂ ಕೂಡ ಭಯನೇ. ಯಾಕೆಂದರೆ ಅವರು ತೋಟದವರೆಲ್ಲ ಇರ್ತಾರೆ, ಕೇಳಿದ್ರು ಕೂಡ ಕೆಲವರು ರೆಸ್ಪಾನ್ಸ್ ಮಾಡ್ತಾರೆ, ಕೆಲವರು ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲೇ ಸಿಗುತ್ತೆ. ಇನ್ನು ತೊಗೊಂಡ್ರೆ ದುಡ್ಡಿಗೆ ತೊಗೊಬೇಕು ಅಷ್ಟೇ. ಇಲ್ಲಿ ಸದ್ಯ ಇಲ್ಲಂತೂ ನಮಗೆ ಹುಣ್ಸೆಹಣ್ಣಿಂದೇನು ಅಷ್ಟೊಂದು ತೊಂದರೆ ಇರಲ್ಲ, ಯಾವಾಗಲೂ ಸಿಗ್ತಾ ಇರುತ್ತೆ. ಇನ್ನು ನಾವು ಬಂದುಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇವತ್ತು ಬಂದುಬಿಟ್ಟು ಮೊನ್ನೆ ಜೋಗೂಟ ಮಾಡ್ಬೇಕಂತೇಳ್ಬಿಟ್ಟು ಚಿಕ್ಕಮ್ಮ ರೇಷನ್ ಎಲ್ಲ ತಂದಿದ್ರಲ್ವ, ಅದು ಹಂಗೆ ಮಿಕ್ಕಿತ್ತು. ಇನ್ನು ಅವತ್ತು ಮಾಡೋದಕ್ಕಾಗಲಿಲ್ಲ ಪೂಜೆ. ಅಡುಗೆ ಎಲ್ಲ ಮಾಡಿದ್ವಿ, ಇನ್ನು ಐಟಮ್ ಎಲ್ಲ ಹಂಗೆ ಮಿಕ್ಕಿತ್ತಲ್ಲ, ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಇನ್ನು ನಾನು ರೋಜೆ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಈ ಕಡೆ ಬದನೆಕಾಯಿ ಸಾಂಬಾರಿಗೆ ಶೇಂಗಾ ಎಲ್ಲ ಹುರ್ಕೊಂಡ್ಬಿಟ್ಟು ಇನ್ನು ಬೆಳ್ಳುಳ್ಳಿ ಎಲ್ಲ ಸುಲ್ಕೊತಾ ಇದ್ದೀನಿ. ಇನ್ನು ನಮ್ಮ ರೋಜಾ ಬಂದುಬಿಟ್ಟು ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಚಿಕ್ಕಡೆಕಾಯಿ ಸಿಕ್ಕಿದ್ವು, ಇಲ್ಲೇ ಮನೆಯಿಂದ ಬಳ್ಳಿ ಹಾಕಿದ್ದೀವಲ್ವ, ಹಾಗಾಗಿ ಅಲ್ಲಿ ಚಿಕ್ಕಡೆಕಾಯಿ ಎಲ್ಲ ಕಿತ್ಕೊಂಬಂದ್ಬಿಟ್ಟು ಇನ್ನು ಎಲ್ಲ ಕೂಡ ಕಟ್ ಮಾಡಿ ರೆಡಿ ಮಾಡ್ತಾಯಿದ್ದಾಳೆ. ಸಾಯಂಕಾಲಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ. ಇನ್ನು ನಾವು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡಿಬಿಟ್ವಿ. ಅಂದರೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ನಾನು ಹುಣ್ಸೆಹಣ್ಣೆಲ್ಲ ಬಿಡಿಸಿ ಮತ್ತೆ ಬಂದೆ ಮನೆಗೆ ವಾಪಸ್ಸು. ಬಂದುಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಸಾಂಬಾರಿಗೆಲ್ಲ ಇಡ್ತಾ ಇದ್ದಾಳೆ. ಇನ್ನು ವೀಡಿಯೋ ಹಾಕ್ಬಿಟ್ಟು 4 ದಿನ 5 ದಿನ ಆಯ್ತು ಅನಿಸುತ್ತೆ. ಕೆಲವರು ಅಂದ್ಕೊಂಡಿರ್ತಾರೆ ಯಾಕೋ ವ್ಲಾಗೇ ಸರಿಯಾಗಿ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು. ನಾನು ಎಷ್ಟೋ ಸರ್ತಿ ನೆನೆಸ್ಕೊತಾ ಇರ್ತೀನಿ, ವೇಟ್ ಮಾಡ್ತಾ ಇರ್ತಾರೆ ಎಷ್ಟು ಗ್ಯಾಪ್ ಆಗಿಬಿಡ್ತು ಅಂತ ಹೇಳಿ. ಬಟ್ ಏನು ಮಾಡೋದು, ಯಾವಾಗಲೂ ಕೂಡ ಒಂದೇ ಥರ ಇರಲ್ಲಲ್ವ, ಅದಕ್ಕೋಸ್ಕರ ಇನ್ನು ಮುಂದೆ ಹಾಗಾಗಲ್ಲ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ಈ ವಾರ ಫುಲ್ ಅನಿಸುತ್ತೆ ಸ್ವಲ್ಪ ಲೈಟಾಗಿ ವೀಡಿಯೋ ಬರುತ್ತೆ. ನೆಕ್ಸ್ಟ್ ಎಲ್ಲ ಕೂಡ ನಾವು ಸೆಟ್ ಆದಮೇಲೆ ಆಮೇಲೆ ಡೈಲಿ ಕೂಡ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ಇದೇ ಥರ ಆಗ್ತಾಯಿರುತ್ತೆ. ಮತ್ತು ಇವತ್ತು ಬಂದುಬಿಟ್ಟು ನಮ್ಮ ರೋಜಾ ಸಂಡಿಗೆಲ್ಲ ಇಟ್ಕೊಂಬಂದಿದ್ಲು ನನಗೋಸ್ಕರ. ಇನ್ನು ನಾನು ಊರಿಗೆ ಹೋಗ್ಬೇಕಂತೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀವಿ ನಾವು. ಇನ್ನು ಊರಲ್ಲೇ ಸೆಟ್ಲಾಗಬೇಕಂತ ಹೇಳಿ ಅಂದ್ಕೊಂಡ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಇನ್ನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ, ಏನೇನು ಐಟಮ್ ಬೇಕು ಏನು ಬೇಕು ಎಲ್ಲ ತೊಗೊಂಡು ಹೋಗೋದಕ್ಕಂತ ಹೇಳ್ಬಿಟ್ಟು. ಇನ್ನು ನಾವು ಬಂದುಬಿಟ್ಟು ಇನ್ನು ಸಡನ್ನಾಗೆ ತೋಟದಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಇನ್ನು ಡಿಸೈಡ್ ಮಾಡಿದ್ದೀವಿ. ನಾನು ಮುಂಚೆ ವ್ಲಾಗಲ್ಲೆಲ್ಲ ಹೇಳ್ತಾ ಇದ್ನಲ್ವ ಹೋಗ್ತೀವಿ ಅಂತ ಹೇಳಿಬಿಟ್ಟು, ಹಾಗೇ ಅದು ಇವಾಗ ನಮಗೆ ಕನ್ಫರ್ಮ್ ಆಯಿತು.
ಇಷ್ಟು ದಿನ ಹೋಗೋದೋ ಬೇಡೋ ಅಂತ ಅನ್ನಿಸ್ತಾ ಇತ್ತು. ಇನ್ನು ಫೈನಲಿ ಡಿಸೈಡ್ ಮಾಡಿಬಿಟ್ಟು ಇನ್ನು ಇರೋಣ ಸಾಕು, ಇಷ್ಟು ದಿನ ದೂರ ಇದ್ದಿದ್ದೆ ಅಂತ ಅಂದ್ಕೊಂಡು ಇನ್ನು ಎಲ್ಲ ಕೂಡ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಸಡನ್ನಾಗಿ ನಾವು ಸಪ್ರೇಟ್ ಹೋಗ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಕೂಡ ಎಲ್ಲ ಹೊಂದಿಸ್ಕೊಂಡು ಜೋಡಿಸ್ಕೊಂಡು ಹೋಗಬೇಕಾಗುತ್ತೆ. ಸಡನ್ನಾಗಿ ಎಲ್ಲ ಕೂಡ ತೊಗೊಳೋದಕ್ಕೂ ಕೊಂಡ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ಹೆಂಗಿದ್ರು ಕೂಡ ಇಲ್ಲೇ ನಮ್ಮದು ಪಾತ್ರೆ ಸಾಮಾನು ಎಲ್ಲ ಇದೆ ಅಲ್ವಾ, ಆ ಥರ ಇಲ್ಲೇನು ತೊಗೊಳೋದೇನೇನಿಲ್ಲ. ಇನ್ನು ಮನೆಗೆ ಏನೇನು ಐಟಮ್ ಬೇಕೋ ಅದಷ್ಟು ಸ್ವಲ್ಪ ತೊಗೋಬೇಕು. ಇನ್ನು ಯುಗಾದಿ ಹಬ್ಬ ಬೇರೆ ಹತ್ರ ಬಂತಲ್ವ, ಅದಕ್ಕೋಸ್ಕರ ಇನ್ನು ನನ್ನ ತಂಗಿ ಅಂತಲ್ಲ, ಈ ಕಡೆ ಸೈಡ್ ಎಲ್ಲರೂ ಕೂಡ ಅಷ್ಟೇ. ಇನ್ನು ಹಬ್ಬ ಬರುತ್ತೆ ಅನ್ನೋಷ್ಟರಲ್ಲಿ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ಕೊತಾ ಇರ್ತಾರೆ. ಇನ್ನು ನಾನು ಕೂಡ ಹೋಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಂಗಿನ 4 ಸೇರೋಷ್ಟು ಅಕ್ಕಿಯೆಲ್ಲ ನೆನೆಸ್ಬಿಟ್ಟು ಇನ್ನು ಎಲ್ಲ ರುಬ್ಬಿಟ್ಟು ಇನ್ನು ಸೊಂಡಿಗೆ ಎಲ್ಲ ಇಟ್ಕೊಬಂದಿದ್ಲು. ಫುಲ್ಲು ತೊಗೊಂಬಂದಿದ್ಲು, ಎಲ್ಲ ಕೂಡ ಅವಳು ಏನೂ ತೊಗೊಂಡಿರಲಿಲ್ಲ. ತೊಗೊಂಡು ಹೋಗುವ ಸ್ವಲ್ಪ ದಿನ ಬರುತ್ತೆ ಅಂತೇಳಿ. ಇನ್ನು ನನಗೂ ಅಷ್ಟೇ ಸಂಡಿಗೆ ಅವು ಇವಂದರೆ ತುಂಬ ಇಷ್ಟ. ಚಿತ್ರಾನ್ನ ಆಗಲಿ ಏನಾದರೂ ಸ್ವಲ್ಪ ತಿಳಿ ಸಾಂಬಾರಾಗಲಿ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಸೊಂಡಿಗೆ ಡೀಪ್ ಫ್ರೈ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಹಾಗಾಗಿ ತುಂಬ ಇಷ್ಟ ಅಲ್ವಾ. ಇನ್ನು ಹಬ್ಬಕ್ಕೂ ಆಗ್ತವೆ, ಮತ್ತೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ತಂಗಿನ ಎಲ್ಲ ಕೂಡ ಇಟ್ಕೊಂಡು ಇನ್ನು ಬಂದಿದ್ಲು. ಸ್ವಲ್ಪ ಕಡ್ಡಿ ಸೊಂಡಿಗೆ ಮತ್ತು ನಾರ್ಮಲ್ ಸೊಂಡಿಗೆ ಎಲ್ಲ ಕೂಡ ತೊಗೊಬಂದಿದ್ಲು. ತುಂಬ ಚೆನ್ನಾಗಿ ಇಟ್ಟಿದ್ಲು. ಉಪ್ಪು ಎಲ್ಲ ಕೂಡ ಕರೆಕ್ಟಾಗಿತ್ತು. ಪ್ರೊಸೆಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅವಳಿಗೆ. ಇಷ್ಟು ಹಿಟ್ಟಿಗೆ ಇಷ್ಟೇ ನೀರು ಹಾಕಬೇಕು, ಇದೇ ಥರನೇ ಟೈಮಿಂಗ್ಸ್ ಪ್ರಕಾರನೇ ಚೆನ್ನಾಗಿ ಬೇಯಿಸ್ಬೇಕು, ಆಮೇಲೆ ಇಳಿಸಿ ಎಲ್ಲ ಸಣ್ಣಗೆಲ್ಲ ಇಡಬೇಕು ಅನ್ನೋ ಪ್ರೊಸೆಸ್ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅವಳಿಗೆ. ಅದಕ್ಕೋಸ್ಕರ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಎಲ್ಲ ಕೂಡ ವರ್ಷ ಅವಳೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾಳೆ. ಹಾಗಾಗಿ ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ. ಇನ್ನು ಬೇಡ ಬಿಡಮ್ಮ, ನೀನು ಎಲ್ಲಿ ಟ್ರೈ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವಳೇ ಎಲ್ಲ ಇಟ್ಕೊಂಬಂದಿದ್ಲು. ನೋಡೋಣ ಹೆಂಗೆ ಬರ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಮತ್ತು ಸ್ವಲ್ಪ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕಾದಿರಲಿಲ್ಲ, ಹಾಗೆ ಹಾಕ್ಬಿಟ್ಟೆ ಫಸ್ಟಿಗೆ. ಆವಾಗ ನೋಡ್ತಾ ಇದ್ದೀನಿ ಎಷ್ಟೊತ್ತಾದರೂ ಇದಾಗಲಿಲ್ಲ, ಯಾಕೆ ಈ ಥರ ಬರ್ತಾಯಿದ್ದಾವೆ ಅಂದ್ಕೊಂಡೆ. ಇನ್ನು ರೋಜಾ ಕೂಡ ಇದ್ಲು, ಅಕ್ಕ ಎಣ್ಣೆ ಸರಿಯಾಗಿ ಸ್ವಲ್ಪ ಚೆನ್ನಾಗಿ ಕಾದಿಲ್ಲ, ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಹಾಕು ಅಂತ ಹೇಳಿದ್ಲು. ಸರಿ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಸ್ಟವ್ ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿ ನೋಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದ್ವು. ಒಂದೊಂದು ಸೊಂಡಿಗೆ ಇಷ್ಟಿಷ್ಟು ಅಗಲ ಬಂದಿದ್ವು, ಚೆನ್ನಾಗಿದ್ದು ಟೇಸ್ಟ್ ಕೂಡ. ಹಾಗಾಗಿ ಇವಾಗ ಎಲ್ಲ ಕೂಡ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಇನ್ನು ಒಂದು ವಾರ ಹಂಗೆ ಸ್ವಲ್ಪ ಆಚೆ ಈಚೆ ಆಗುತ್ತೆ ವೀಡಿಯೋಗಳು. ಇನ್ನು ನಾವು ಫುಲ್ಲು ಸೆಟ್ ಆದಮೇಲೆ ಅವಾಗ ಡೈಲಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇವಾಗಂತೂ ಆಗೋಲ್ಲ. ಇನ್ನೊಂದು ವಿಷಯ, ಎಲ್ಲರೂ ಕೂಡ ತುಂಬ ಬೇಜಾರಾಗಿಬಿಟ್ಟಿದ್ದಾರೆ ಇಲ್ಲಿ. ಇನ್ನು ಇಷ್ಟು ವರ್ಷ ಇಲ್ಲಿದ್ಬಿಟ್ಟು ಸಡನ್ನಾಗಿ ಎಲ್ಲರಿಂದ ದೂರ ಹೋಗ್ತೀನಿ ಅಂದರೂ ದೂರ ಹೋಗ್ತಾಯಿದ್ದೀನಿ ಅಂತಂದರೆ ಎಲ್ರಿಗೂ ಕೂಡ ಬೇಜಾರೆ. ನಮ್ಮ ಚಿಕ್ಕಮ್ಮ ಅಂತೂ ಸರಿಯಾಗಿ ಊಟನೇ ಮಾಡ್ತಾಯಿಲ್ಲ, ತುಂಬ ಅಳ್ತಾನೆ ಇರ್ತಾರೆ ಅವರು. ಇನ್ನು ನನ್ನ ಪಕ್ಕಕ್ಕಿಟ್ಟರೆ ನನ್ನ ಮಗಂದು ಅವನ ಬಿಟ್ಟಿರೋದಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಇನ್ನು ಓಡಾಡ್ಕೊಂಡಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲೇನೋ. ಇನ್ನು ಪರ್ಮನೆಂಟಾಗಿ ಅಲ್ಲೇ ಸೆಟ್ಲ್ ಆಗ್ತೀವಿ ಅಂದಮೇಲೆ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರು. ಒಂದು ಕಡೆ ಬೇಜಾರು ಆಗ್ತಾಯಿರುತ್ತೆ, ಒಂದು ಕಡೆ ಯಾವಾಗಿದ್ದರೂ ಹೋಗಬೇಕು ಚೆನ್ನಾಗಿರಲಿ ಅಂತಲೂ ಅನ್ನಿಸ್ತಾ ಇರುತ್ತೆ. ಒಟ್ಟು ತುಂಬ ಬೇಜಾರಲ್ಲಿದ್ದಾರೆ. ನಮ್ಮ ಚಿಕ್ಕಮ್ಮಂತೂ ಅಳ್ತಾನೆ ಇರ್ತಾರೆ. ಹೆಂಗೋ ನಮ್ಮ ರೋಜಾ ಕೂಡ ಬಂದಿಲ್ಲಲ್ವ, ಇನ್ನು ಪ್ರತಿಯೊಂದು ಕೂಡ ಎಲ್ಲ ಐಟಮ್ ಎಲ್ಲ ಪ್ಯಾಕ್ ಮಾಡೋದು ಅದೆಲ್ಲ ಇರುತ್ತೆ ಕೆಲಸ ಅಂತ ಹೇಳಿಬಿಟ್ಟು ಇವತ್ತು ಹಬ್ಬ ಮುಗೀಲಿ ಮತ್ತು ಸೋಮವಾರದಿಂದ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇನ್ನು ಅವಳು ಕೂಡ ಇಲ್ಲೇ ಇಟ್ಕೊಂಡಿದ್ವಿ. ಇನ್ನು ರಜೆ ಕೂಡ ಇತ್ತಲ್ಲ ಮಕ್ಕಳಿಗೆ, ತುಂಬ ದಿನ ಆಯಿತು ಮಕ್ಕಳು ಕೂಡ ನೋಡಿಬಿಟ್ಟು ಎಲ್ಲರೂ ಒಂದೆರಡು ದಿನ ಸ್ವಲ್ಪ ಜೊತೆಲಿದ್ಬಿಟ್ಟು ಖುಷಿಯಾಗಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು ಸಮೇತ. ಇನ್ನು ಫೈನಲಿ ಸೊಣ್ಣಿಗೆಲ್ಲ ಡೀಪ್ ಫ್ರೈ ಮಾಡಿದ್ವಿ. ಈ ಕಡೆ ರೋಜಾ ಬಂದುಬಿಟ್ಟು ಅಡುಗೆ ಎಲ್ಲ ಮಾಡ್ತಾಯಿದ್ದಾಳೆ. ಇನ್ನು ಸಾಂಬಾರು ಕೂಡ ಆಗಿತ್ತು. ಇನ್ನು ನಮ್ಮ ಚಿಕ್ಕಮ್ಮಂತೂ ಅಲ್ಲೇ ಹುಣ್ಸೆಹಣ್ಣೆಲ್ಲ ಇದು ಮಾಡ್ತಾಯಿದ್ರಲ್ವ, ಅಲ್ಲೇ ಇದ್ದರು ಚಿಕ್ಕಪ್ಪ ಮತ್ತು ಸಹನ ಮತ್ತು ಚಿಕ್ಕಮ್ಮ ಅಲ್ಲೇ ಇದ್ದರು. ಇನ್ನು ನಾವು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮಾಡ್ಕೊತಾ ಇದ್ವು. ಇನ್ನು ಸಂಜೆ ಕೂಡ ಪೂಜೆ ಎಲ್ಲ ಮಾಡಬೇಕಿತ್ತು. ಇನ್ನು ನಾನು ಬಂದುಬಿಟ್ಟು ಇನ್ನು ಚಿಕ್ಕಮ್ಮ ಮನೆಯಲ್ಲೇ ಪೂಜೆ ಎಲ್ಲ ಮಾಡಿ ಅಲ್ಲೇ ಕೈ ಮುಗಿದೆ. ಯಾಕೆಂದರೆ ಇದೆಲ್ಲ ಸ್ವಲ್ಪ ತೆಗಿಬೇಕು ಐಟಮ್ ಅಂತ ಹೇಳಿಬಿಟ್ಟು ನಾನು ಆಗಲೆಲ್ಲ ರೆಡಿ ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಏನು ಬೇಕು ಅದೆಲ್ಲ ಕೂಡ ತೆಗ್ದು ಇಡ್ತಾ ಇದ್ದೆ. ಹಾಗಾಗಿ ಅಲ್ಲೇ ಪೂಜೆ ಮಾಡಿದೆ ಇವತ್ತು. ಇನ್ನು ಐಸ್ ಕ್ರೀಮ್ ಬಂದಿತ್ತು, ಸಾಯಂಕಾಲ ಟೈಮ್ ಬಂದುಬಿಟ್ಟಿದ್ದಾರೆ. ನನ್ನ ಮಗ ಅಂತೂ ಬಿಡ್ತಾನೆ ಇಲ್ಲ, ಬೇಕಂತ ತುಂಬ ಹಠ ಮಾಡ್ತಾಯಿದ್ದ. ಜಾಸ್ತಿ ಕೊಡಿಸೋದಿಲ್ಲ ನಾವು, ಇಲ್ಲಿದ್ದರೆ ಮಾತ್ರ ತಿಂತಾನೆ. ಅಲ್ಲಿ ಅತ್ತೆಯವ್ರ ಮನೆಗೆ ಹೋದ್ರಂತೂ ಅಲ್ಲಿ ಏನೂ ಕೂಡ ಕೊಡೋದಿಲ್ಲ, ಏನೂ ಕೂಡ ಸಿಗೋದು ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ. ಇನ್ನು ಬೆಳಗ್ಗೆ ಹೋದ್ರೆ ಮತ್ತೆ ಸಾಯಂಕಾಲ ಬರ್ತಾನಲ್ವ, ಅಂಗನವಾಡಿಗೆ ಹೋಗ್ತಾನೆ, ಚೆನ್ನಾಗಿ ಹೋಗ್ತಾನೆ ಅಲ್ಲಿ. ಹಾಗಾಗಿ ಏನು ಕೂಡ ತಿನ್ನೋದಕ್ಕಾಗೋದಿಲ್ಲ. ಮತ್ತು ಮನೇಲಿ ಅಷ್ಟೇ ನಾವೇನು ಕೊಡಿಸಲ್ಲ, ಹೊಟ್ಟೆ ತುಂಬ ಊಟ ಮಾಡಬೇಕು.
ಚೆನ್ನಾಗಿ ಆಟ ಆಡ್ಕೊಳ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ಅದು ಬಿಟ್ರಂತೂ ಏನಾದರೂ ತಿಂಡಿ ಅದು ಇದು ಜಾಸ್ತಿ ಇಲ್ಲ, ಯಾವಾಗಾದರೂ ಅಪರೂಪಕ್ಕೆ ಅಲ್ಲಿ ತಿನ್ನಿಸ್ತೀವಿ ಅಷ್ಟೇ. ಅದು ಬಿಟ್ಟರೆ ಹೊಟ್ಟೆ ತುಂಬ ಊಟ ಒಂದು ಮಾಡಬೇಕಷ್ಟೇ. ಇನ್ನು ಈ ಕಡೆ ಬಂದುಬಿಟ್ಟು ರೋಜ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಮತ್ತು ಚಿಕ್ಕಮ್ಮನ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅತ್ತೆರ ಮನೆ ಹತ್ರ ಬಂದೆ. ನೋಡೋಣ ಬಿಡ್ಸೋದು ಭಾಳ ಐತೇನೋ, ಸ್ವಲ್ಪ ಬಿಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಹಂಗೆ ಸ್ವಲ್ಪ ಕೆಲಸ ಮಾಡೋದು, ಮತ್ತೆ ಚಿಕ್ಕಮ್ಮನ ಹತ್ರ ಬರೋದು, ಸ್ವಲ್ಪ ಹುಣ್ಸೆಹಣ್ಣು ಬಿಡಿಸೋದು, ಮತ್ತೆ ಹೋಗೋದು, ಇದೇ ಆಗ್ತಾಯಿತ್ತು ಓಡಾಡೋದು. ಇನ್ನು ಪೂಜಾನಂತೂ ತುಂಬ ದಿನ ಆಗಿತ್ತು ನೋಡಿಬಿಟ್ಟು ಮಾತಾಡಿಸ್ಬಿಟ್ಟು. ಇನ್ನು ಅವಳು ಕೂಡ ಸಿಕ್ಕಿದ್ಲು. ಅವಳು ಇರೋದೇ ಇಲ್ಲ ಮನೆ ಹತ್ರ ಪಾಪ, ತೋಟಕ್ಕೆ ಹೋಗ್ತಾರೆ ಅವರು ಎಲ್ಲ ಹುಣ್ಸೆಹಣ್ಣೆಲ್ಲ ಬಡಿಯೋದಕ್ಕೆ, ಸಿಗ್ತಾ ಇರಲಿಲ್ಲ. ಹಾಗೆ ನೋಡ್ಕೊಂಬಿಟ್ಟು ಮಾತಾಡ್ಸ್ಕೊಂಡು ಮತ್ತೆ ವಾಪಸ್ ಬಂದೆ. ಇನ್ನು ಬರೋಷ್ಟೊತ್ತಿಗೆ ಇಲ್ಲಿ ನೋಡ್ಬೋದು ಎಲ್ಲ ಕೂಡ ರೆಡಿ ಆಯಿತು ಕೋಸಂಬರಿಗೆ. ಇನ್ನು ಇವತ್ತು ಬಂದುಬಿಟ್ಟು ಕೂಡ ಸ್ವಲ್ಪ ಕೇಸರಿ ಬಾತ್ ಮಾಡ್ತಾಯಿದ್ದೀವಿ. ಮೊನ್ನೆ ಕೂಡ ಮಾಡಿದ್ವಿ ಜೋಗೋಟ ಇರೋದು ದಿನ ಪೂಜೆಗೆ ಅಂತ ಮನೇಲಿ ಮಾಡಿದ್ವಿ, ಬಟ್ ಅವತ್ತು ಪೂಜೆನೇ ಆಗಲಿಲ್ಲಲ್ವ. ಹಾಗಾಗಿ ಮತ್ತು ರವೆ ಡಾಲ್ಡ ಎಲ್ಲ ತಂದಿದ್ವಲ್ಲ, ಸಕ್ಕರೆ ಎಲ್ಲ ಕೂಡ ಹಂಗೆ ಇತ್ತು. ಅದಕ್ಕೆ ಚಿಕ್ಕಮ್ಮ ಇವತ್ತು ಹಬ್ಬ, ಹುಡುಗರು ಕೂಡ ಬಂದಿದ್ದಾರೆ, ಮಾಡಿರಿ ಊಟ ಮಾಡ್ತಾರೆ ಹೊಟ್ಟೆ ತುಂಬ ಅಂತ ಹೇಳಿದ್ರು ಚಿಕ್ಕಮ್ಮ. ಇನ್ನು ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಅನ್ನ ಸಾಂಬಾರು ಮತ್ತು ಕೇಸರಿ ಬಾತು, ಸ್ವಲ್ಪ ಕೋಸಂಬರಿ ಎಲ್ಲ ಕೂಡ ಮಾಡ್ತಾಯಿದ್ದೀವಿ ಇವಾಗ. ಹಸಿರು ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮತ್ತು ಲಾಸ್ಟಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಹಾಕ್ತಾಯಿದ್ದಾಳೆ. ಮತ್ತು ಹೆಸ್ರುಬೇಳೆ ಎಲ್ಲ ನೆನೆಸಿಟ್ಟಿದ್ವಲ್ವ, ಹೆಸ್ರುಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಇನ್ನು ಉಪ್ಪು ಇವಾಗ ಹಾಕ್ತಾಯಿಲ್ಲ. ನಾವು ಯಾವಾಗ ತಿಂತೀವೋ ಆವಾಗ ಉಪ್ಪು, ಅಂದರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಲ್ವ, ಆವಾಗ ಉಪ್ಪಾಕಿ ಕಲಿಸ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಉಪ್ಪು ಹಾಕಲಿಲ್ಲ. ಸುಮ್ಮನೆ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಲು. ಯಾಕೆಂದರೆ ನಾವು ಮುಂಚೆನೇ ಉಪ್ಪು ಹಾಕಿಟ್ಬಿಟ್ರೆ ಫುಲ್ಲು ನೀರು ಬಿಟ್ಕೊಬಿಡುತ್ತೆ, ಟೇಸ್ಟೇ ಇರೋದಿಲ್ಲ ಹೇಳ್ಬೇಕಂದ್ರೆ. ಹಾಗಾಗಿ ಕೋಸಂಬರಿ ಯಾವಾಗಲಾದರೂ ಮಾಡಲಿ ನಾವು ಮುಂಚೆ ಕಲಸಿಟ್ರೂ ಪರವಾಗಿಲ್ಲ, ಉಪ್ಪು ಮಾತ್ರ ಹಾಕ್ಬಾರ್ದು. ಉಪ್ಪು ಹಾಕ್ಬಿಟ್ರಂತೂ ಮತ್ತೆ ತಿನ್ನೋದಕ್ಕೆ ಬರೋದಿಲ್ಲ, ಅಷ್ಟೊಂದು ಇದಾಗ್ತಾ ಇರುತ್ತೆ. ಇನ್ನು ಫೈನಲಿ ಕೋಸಂಬರಿ ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು. ಇವಾಗ ಕೇಸರಿ ಬಾತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾಳೆ. ನಾನು ಸತಿನೇ ಆಗಲೇ ತೋರಿಸಿದ್ದೆಲ್ಲ ನೀಟಾಗಿ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಇವಾಗ ಏನೋ ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ. ಇನ್ನು ಇವತ್ತು ಬಂದುಬಿಟ್ಟು ನಾವು ಒಂದು 3/4 kg ಅಷ್ಟು ಮಾಡ್ತಾಯಿದ್ದೀವಿ. ಸತಿ ಅರ್ಧ kg ಮಾಡಿದ್ವಿ, ಈ ಸತಿ ಎಲ್ಲರೂ ಇರ್ತಾರೆ, ಮತ್ತು ಇವಾಗ ನೈಟ್ ತಿಂತೀವಿ, ಮತ್ತು ಬೆಳಗ್ಗೆ ಕೂಡ ಇದ್ದರೆ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ನಾವು ಇವತ್ತು. ಸ್ವೀಟ್ ಐಟಮ್ ಏನೇ ಆಗಲಿ ಮಾಡಿದ ತಕ್ಷಣ ತಿಂತೀವಲ್ಲ, ಅದು ಒಂಥರ ಟೇಸ್ಟ್ ಬರುತ್ತೆ. ಮತ್ತು ಬೆಳಗ್ಗೆ ತಿಂತೀವಲ್ಲ ಅವಾಗ ಒಂಥರ ಟೇಸ್ಟ್ ಬರುತ್ತೆ. ಒಬ್ಬೆಟ್ಟಾಗಲಿ, ಈ ಥರ ಕೇಸರಿ ಭಾತ್ ಆಗಲಿ, ಮತ್ತು ಪಾಯಸ ಆಗಲಿ, ಪ್ರತಿಯೊಂದು ಐಟಮ್ ಅಷ್ಟೇ. ಸ್ವೀಟ್ ಐಟಮ್ ಅವಾಗಲೇ ಮಾಡಿ ಅವಾಗಲೇ ತಿಂದರೆ ಒಂಥರ ಟೇಸ್ಟ್ ಇರುತ್ತೆ. ಮತ್ತು ಬೆಳಗ್ಗೆ ತಿಂತೀವಲ್ವ ಆವಾಗಂತೂ ತುಂಬ ರುಚಿಯಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಆ ಥರ ತಿನ್ನೋದಕ್ಕೆ. ಅದಕ್ಕೆ ಎಲ್ಲ ಕೂಡ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು, ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇನ್ನು ಬಂದ್ವಿ. ಹುಣ್ಸೆಹಣ್ಣು ಭಾಳ ಇತ್ತು ಬಿಡಿಸೋದೆಲ್ಲ ಕೂಡ, ಅದಕ್ಕೆ ಬಿಡಿಸೋಣ ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಬಂದೆ. ಇನ್ನು ರೋಜಾ ಕೂಡ ಬಂದ್ಲು, ಬೇಗ ಬಿಡಿಸ್ಬಿಟ್ಟು ಒಂದು ಸ್ವಲ್ಪ ಹೋಗೋಣ ಮನೆಗೆ ಅಂತ ಹೇಳಿ. ಇನ್ನು ಅದಕ್ಕೆ ಎಲ್ಲ ಬಿಡಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ತಾ ಇದ್ದೀವಿ. ಇನ್ನು ನಮ್ಮ ರೋಜಾ ಬೇಗನೆ ಹೋಗ್ಬಿಟ್ಲು. ಇನ್ನು ನಾನು ಮತ್ತು ಚಿಕ್ಕಮ್ಮ, ನಮ್ಮ ಸಹನ 3 ಜನನೂ ಬಿಡಿಸಿದ್ವಿ. ಇನ್ನು ಬಿಡಿಸ್ಬಿಟ್ಟು ತುಂಬ ಇತ್ತು ಬಿಡಿಸೋದು, ನಿಜವಾಗ್ಲೂ ಸ್ವಲ್ಪ ಆಗಲೇ ಸಂಜೆನೇ ಆಗಿಬಿಟ್ಟಿತ್ತು. ಟೈಮ್ ಬಂದುಬಿಟ್ಟು 6:30 ಏನಾಗಿತ್ತು. ನಾವೆಲ್ಲ ಹುಣ್ಸೆಹಣ್ಣೆಲ್ಲ ಬಿಡಿಸಿ ಎಲ್ಲ ಕ್ಲಿಯರ್ ಮಾಡೋಷ್ಟೊತ್ತಿಗೆ ಇನ್ನು ಫೈನಲಿ ಇಷ್ಟ ಆಯಿತು. ಇವತ್ತು ಬಂದುಬಿಟ್ಟು KG ಲೆಕ್ಕ ಚಿಕ್ಕಮ್ಮೆಲ್ಲ ಹುಣ್ಸೆಹಣ್ಣೆಲ್ಲ ಕುಟ್ಟಿದ್ರು. ನೆನ್ನೆ ಕೂಲಿ ಲೆಕ್ಕ ಮಾಡಿದ್ರೆ, ಇವತ್ತು ಬಂದುಬಿಟ್ಟು KG ಲೆಕ್ಕ ಎಲ್ಲ ಕುಟ್ಟಿದ್ರು. ಹುಣ್ಸೆಹಣ್ಣಿನ ತೂಕ ಹಾಕಿರಲಿಲ್ಲ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೊಂದು ಸತಿ ಕೈಕಾಲು ಮುಖ ತೊಳ್ಕೊಂಡು ಇನ್ನು ಪೂಜೆ ಎಲ್ಲ ಮಾಡಿದ್ವಿ. ಸಿಂಪಲಾಗೆ ಪೂಜೆ ಮಾಡಿದ್ವಿ ಇವತ್ತು. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.